ಖಂಡಿತ ಇಲ್ಲ ಪದ್ಮಿನಿ. ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ಬೇರೆಯವ್ರನ್ನ ಹೆಂಡತಿಯಾಗಿ ನಾನು ಸ್ವೀಕಾರ ಮಾಡೋದಕ್ಕೆ ರೆಡಿ ಇಲ್ಲ. ದಯವಿಟ್ಟು ನನ್ನ ನಂಬು ಪದ್ಮಿನಿ. ಇಷ್ಟು ದಿನ ನಾನು ನಿಮ್ಮನ್ನ ನಂಬ್ಕೊಂಡೇ ಇದ್ದೆ. ನಮ್ಮಿಬ್ರ ಮಧ್ಯೆ ಯಾವುದೇ ಮುಚ್ಚುಮರೆ ಇರಬಾರ್ದು ಅಂತ ನೀವೇ ಹೇಳಿ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದೀರಲ್ಲ, ಇದ್ರ ಅರ್ಥ ಏನು? ಇದ್ ಮೋಸನೇ ಅಲ್ವಾ? ಪದ್ಮಿನಿ, ನಾನು ಹಿಂಗೆ ಮೋಸ ಮಾಡೋದಾಗಿದ್ರೆ ನಿನ್ನನ್ನು ಬೇರೆ ಮನೆ ಮಾಡಿಟ್ಟು ಅಂಕಿತನ ಇಲ್ಲೇ ಇಟ್ಕೊಂತಿದ್ದೆ. ಅವಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೀನಿ. ನನ್ನ ಮಗುಗೆ ಸಂಬಂಧಗಳ ಅವಶ್ಯಕತೆ ಇದೆ ಅಂತ ಕಾರಣ ಇಟ್ಕೊಂಡು ಇಲ್ಲಿಗೆ ಬಂದ್ಲು. ನಾನಿಷ್ಟು ದಿನ ಅವಳ ಮೇಲೆ ಕನಿಕರ ಇರೋ ದೃಷ್ಟಿನ ನೋಡ್ತಾ ಇದ್ದೆ ಹೊರತು ಅವಳು ಯಾವತ್ತೂ ನನ್ನ ಹಳೆ ಕೇಳ್ತಿ ಆ ಮಗು ನನ್ನ ಸ್ವಂತ ಅಂತ ಅನ್ಸೇ ಇಲ್ಲ. ಅವಳು ನನ್ನ ಕಣ್ಣೆದುರುಗಡೆ ಬಂದಾಗೆಲ್ಲ ನಾನು ಸತ್ತು ಬದುಕ್ತಾ ಇದ್ದೀನಿ ಪದ್ಮಿನಿ. ಎಲ್ಲಿ ನಿಂಗೆ ವಿಷಯ ಗೊತ್ತಾಗುತ್ತೋ, ಎಲ್ಲಿ ನಿನ್ನ ಮಗುನ ಕಳ್ಕೊಂತೀಯ ಅನ್ನೋ ಭಯದಲ್ಲಿ ಉಸಿರು ಕಟ್ಕೊಂಡು ಬದುಕ್ತಾ ಇದ್ದೀನಿ ಪದ್ಮಿನಿ. ನೋಡು ಪದ್ಮಿನಿ, ನನಗೆ ನೀನು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ನೀನು ನನ್ನ ಬಿಟ್ಟು ದೂರ ಹೋಗಿದ್ದ ಮರುಕ್ಷಣನೇ ನಾನು ಈ ಪ್ರಪಂಚದಲ್ಲಿ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಈ ವಿಚಾರನ ನಿನ್ ಮುಂದೆ ಹೇಳಲ್ಲ ಅಂತ ಆಣೆ ಪ್ರಮಾಣ ಮಾಡಿದವಳು ಈಗ ನಿನ್ನ ಸಂಸಾರನ ಒಡೆಯೋದಕ್ಕೆ ನೋಡ್ತಾ ಇದ್ದಾಳೆ. ಇಷ್ಟು ದಿನ ಈ ವಿಷಯ ನಿನಗೆ ಗೊತ್ತಾಗಬಾರ್ದು ಅನ್ನೋ ಭಯದಲ್ಲಿ ನಾವಿದ್ವಿ. ಆದ್ರೆ ಈಗ ಆ ಅವಶ್ಯಕತೆ ಇಲ್ಲ ಪದ್ಮಿನಿ. ಯಾವತ್ತೋ ನಕಲು ಮಾಡಿದ ತಪ್ಪಿಗೆ ಇವತ್ತು ನೀನ್ ಈ ರೀತಿ ಶಿಕ್ಷೆ ಕೊಡೋದು ಸರಿಯಲ್ಲ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಸೇತುವೆ ಇದ್ದ ಹಾಗೆ. ಒಂದು ಕಡೆ ಮುರಿದೋದ್ರೂ ನಂಬಿಕೆ ಕಳೆದೋಗುತ್ತೆ. ಪ್ರೀತಿ ವಿಶ್ವಾಸ ಶಾಶ್ವತವಾಗಿ ಮುಚ್ಚೋಗುತ್ತೆ. ಪದ್ಮಿನಿ, ಕ್ಷಮೆ ಕೇಳೋ ಅಧಿಕಾರನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಆದರೆ ನಿನ್ನ ಜೊತೆ ಜೀವನ ಮಾಡೋ ಅಧಿಕಾರನ ನಾನು ಕಳ್ಕೊಂಡಿಲ್ಲ.